ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಸಾಮಾನ್ಯವಾಗಿ ಎಲ್ಲ ಕನ್ನಡ ಚಿತ್ರ ರಸಿಕರು ಕೂಡ ಬೇಜಾರಾಗಿರುವಂಥದ್ದು ಯಾವಾಗ ನಮ್ಮ ಸ್ಟಾರ್ ನಟರ ಸಿನಿಮಾಗಳನ್ನು ಥಿಯೇಟರ್ನಲ್ಲಿ ನೋಡ್ತೀವೋ ಅನ್ನುವಂತಹ ವಿಚಾರಕ್ಕಾಗಿ. ಆ್ಯಂಡ್ ಎಲ್ಲ ಸಿನಿಮಾಗಳು ರಿಲೀಸ್ಗೆ ರೆಡಿ ಇದೆ, ಆದರೆ ಯಾರೂ ಕೂಡ ಥಿಯೇಟರ್ನಲ್ಲಿ ರಿಲೀಸ್ ಮಾಡೋದಕ್ಕೆ ಮುಂದೆ ಬರ್ತಿಲ್ಲ. ಅದರಲ್ಲಿ ಮ್ಯಾಕ್ಸ್ ಆಗಿರಬಹುದು, ಜೊತೆಗೆ ಮಾರ್ಟಿನ್, UI, ಭೀಮಾ, ಸೊ ಎಲ್ಲ ಸಿನಿಮಾಗಳು ಕೂಡ ರೆಡಿ ಇದೆ ಬಿಡುಗಡೆಗೆ. ಆದರೆ ಯಾವಾಗ ಥಿಯೇಟರ್ ಬರುತ್ತೆ ಗೊತ್ತಿಲ್ಲ. ಬಟ್ ಅದಕ್ಕಿಂತ ಮುಂಚೆ ಒಂದು ಸಿನಿಮಾ ಮಾತ್ರ ಈಗ OTTಯ ಒಂದು ಸೇಲ್ ಆದಂತಹ ವಿಚಾರಕ್ಕೆ ಸೌಂಡ್ ಮಾಡ್ತಿರುವಂಥದ್ದು. ಅದು ರಿಷಬ್ ಶೆಟ್ಟಿ ಅವರ ನಟನೆಯ ಕಾಂತಾರ ಸಿನಿಮಾ. ಸೊ ಕಾಂತಾರ 2 ಅಂದರೆ ಈಗ ಬರ್ತಾ ಇರುವಂಥದ್ದು ಕಾಂತಾರ ಚಾಪ್ಟರ್ 1. ಅಂದರೆ ಕಾಂತಾರ ಚಾಪ್ಟರ್ 1 ಮೂಲಕ ಹುಟ್ಟಿದಂತಹ ಕಥೆಯನ್ನು ಹೇಳೋದಕ್ಕೆ ಬರ್ತಿರುವಂತಹ ರಿಷಬ್ ಶೆಟ್ಟಿ ಅವರು ತುಂಬಾ ತಯಾರಿಯನ್ನು ಮಾಡಿಕೊಂಡು ಸಿನಿಮಾನ ಮುಂದೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕುಂದಾಪುರದ ಸುತ್ತಮುತ್ತ ಶೂಟಿಂಗನ್ನು ನಡೆಸ್ತಾ ಇದ್ದಾರೆ. ಆ್ಯಂಡ್ ಇದಕ್ಕೆ ಸಾಕಷ್ಟು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸುಮಾರು 1 ವರ್ಷದಿಂದ ಹಾರ್ಡ್ ವರ್ಕ್ ಮಾಡಿದ್ದಾರೆ, 1 ವರ್ಷದಿಂದ ಕಥೆಯನ್ನು ಹೆಣೆದಿದ್ದಾರೆ. ಸೊ ಎಲ್ಲದನ್ನು ಕೂಡ ಪ್ರಿಪೇರ್ ಮಾಡಿಕೊಂಡು ಥಿಯೇಟರ್ಗೆ ತರುವಂತಹ ಪ್ರಯತ್ನಕ್ಕೆ ಈಗ ಒಂದು ದಾಪುಗಾಲನ್ನು ಹಾಕಿರುವಂಥದ್ದು. ಸೊ ಸಿನಿಮಾ ಈ ವರ್ಷ ಬರುತ್ತೋ ಇಲ್ವೋ, ಅದರ ಮುಂದಿನ ವರ್ಷ ಅಂತೂ ಬಾಕ್ಸ್ ಆಫೀಸ್ನ ಧೂಳೆಬ್ಸೋದು ಖಂಡಿತ ಪಕ್ಕ ಅನ್ನುವಂತಹ ಮಾತು. ಆ್ಯಂಡ್ ಕಾಂತಾರ ಸಿನಿಮಾಗ ಬಗೆಗೆ ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಖಂಡಿತವಾಗ್ಲೂ ಹೊಂಬಾಳೆ ಬ್ಯಾನರ್ ನೀಡುತ್ತೆ, ಅದು ಅಧಿಕೃತವಾಗಿ ಘೋಷಣೆ ಮಾಡುತ್ತೆ ಅನ್ನುವಂತಹ ಮಾತನ್ನು ರಿಷಬ್ ಅವರು ಕಳೆದ ಬಾರಿ ಓಟ್ ಹಾಕುವಂತಹ ಸಂದರ್ಭದಲ್ಲಿ ಹೇಳಿದರು. ಹಾಗೆ ಕಾಂತಾರ ಟೀಸರ್ ಕೂಡ ನೀವೆಲ್ಲರೂ ಕೂಡ ನೋಡಿದ್ರಿ. ಯಾವ ರೀತಿ ಕಾಂತಾರ ಶಿವ ಈ ಬಾರಿ ವಿಭಿನ್ನವಾದ ಲುಕ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ, ಒಂದು ರೀತಿ ಕಾಲಭೈರವನ ಲುಕ್ನಲ್ಲಿ ಅವರು ಕಾಣಿಸ್ಕೊಂಡಿದ್ದಂತೂ ಏನನ್ನು ಹೇಳೋದಕ್ಕೂ ಹೋಗ್ತಿದ್ದಾರೆ ಅನ್ನುವಂತಹ ಒಂದು ಕುತೂಹಲ, ಕ್ಯೂರಿಯಾಸಿಟಿ ಇಡೀ ಇಂಡಿಯಾದಲ್ಲೇ ಇದೆ. ಆ್ಯಂಡ್ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸುದ್ದಿ ಮಾಡ್ತಿದ್ದೆ. ಕಾಂತಾರ ಮೂವಿ ಬಂದಾಗ ಕೇವಲ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿತ್ತು. ಅದಾದ ಮೇಲೆ ಎಲ್ಲ ಭಾಷೆಯಲ್ಲೂ ರಿಲೀಸ್ ಆಗಿ ಹತ್ತತ್ರ 300 ಕೋಟಿ ಕಲೆಕ್ಷನನ್ನು ಮಾಡಿತು. 16 ಕೋಟಿ ಬಜೆಟ್ನ ಚಿತ್ರ 300 ಕೋಟಿ ಕಲೆಕ್ಷನ್ ಮಾಡಿದ್ದು ನಿಜವಾಗ್ಲೂ ಡಿವೈನ್ ಸ್ಟಾರ್ ಅನ್ನುವಂತಹ ಪಟ್ಟಕ್ಕೆ ರಿಷಬ್ ಶೆಟ್ಟಿಯನ್ನು ಕರೆದುಕೊಂಡು ಹೋಯಿತು. ಈಗ ಅದೇ ಮುಂದುವರೆದ ಭಾಗವನ್ನು ತೋರಿಸ್ತಾ ಇದ್ದಾರೆ ಕಾಂತಾರ ಚಾಪ್ಟರ್ 1 ಮೂಲಕ. ಸೊ ಈಗ ಕಾಂತಾರ ಚಾಪ್ಟರ್ 1 ಬಿಡುಗಡೆಗೂ ಮುನ್ನವೇ, ಅದಕ್ಕಿಂತ ಏನು ಹೇಳಬೇಕಂತ ಹೇಳಿದ್ರೆ, ಬಿಡುಗಡೆ ಅನ್ನೋದಕ್ಕಿಂತ ಚಿತ್ರೀಕರಣ ಆಗೋದಕ್ಕಿಂತ ಮುಂಚೆ, ಅಂದರೆ ಶೂಟಿಂಗ್ ಶುರುವಾಗೋದಕ್ಕಿಂತ ಮುಂಚೆನೇ OTTಗೆ ಸೇಲ್ ಆಗಿತ್ತು. ಪ್ರೈಮ್ ಇದನ್ನು ಭಾರೀ ಬೆಲೆಗೆ ದುಡ್ಡು ಕೊಟ್ಟು ತಗೊಂಡಿದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಇತ್ತು. ಯಾಕಂದರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ 6 ಭಾಷೆಯಲ್ಲೂ ಕೂಡ ಕಾಂತಾರ ಸಿನಿಮಾ ಬರುತ್ತೆ. ಇದೇ ನಿಟ್ಟಿನಲ್ಲಿ ಭಾರೀ ಬೆಲೆಗೆ ಈ ಒಂದು ಚಿತ್ರದ ರೈಟ್ಸನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಸುದ್ದಿಯನ್ನು ಕಳೆದ 3 ತಿಂಗಳ ಹಿಂದೆ ಹೊಂಬಾಳೆ ಬ್ಯಾನರ್ ತಮ್ಮ ಅಫಿಷಿಯಲ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಶೇರ್ ಮಾಡ್ಕೊಂಡಿತ್ತು. ಆದರೆ ಎಷ್ಟು ದುಡ್ಡಿಗೆ, ಎಷ್ಟು ಕೋಟಿಗೆ ಅನ್ನುವಂಥದ್ದು ಮಾತ್ರ ಸಸ್ಪೆನ್ಸ್ ಆಗಿ ಉಳಿದಿತ್ತು. ಆದರೆ ಈಗ ಹರಿದಾಡ್ತಿರುವಂತಹ ಸುದ್ದಿಯ ಪ್ರಕಾರ ಬರೋಬ್ಬರಿ 125 ಕೋಟಿ ಮೊತ್ತಕ್ಕೆ ಕಾಂತಾರ ಚಾಪ್ಟರ್ 1 OTT ರೈಟ್ಸನ್ನು ಕೊಂಡ್ಕೊಂಡಿದ್ದ ಅಮೆಜಾನ್ ಪ್ರೈಮ್ ಅಂತ ಹೇಳಲಾಗ್ತಿದೆ. ಹೇಗಪ್ಪ ಅಂತ ಹೇಳಿದ್ರೆ, ಇದರ ಬಜೆಟ್ ದುಪ್ಪಟ್ಟಾಗಿ ಒಂದು ಹತ್ತತ್ರ 100 ಕೋಟಿ ಒಳಗೆ ಇದರ ಒಂದು ಚಿತ್ರೀಕರಣ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡಿಕೊಂಡಿದ್ರು. ಒಂದು ರೀತಿ ಚಾಪ್ಟರ್ 1 ಕಾಂತಾರಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಅದ್ಭುತವಾಗಿ ತೆಗೆದುಕೊಂಡು ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿ ಮಾಡಿಕೊಂಡಿದ್ರು. ಇದೇ ಒಂದು ಸಲುವಾಗಿ ಬಜೆಟ್ ಕೂಡ ತುಂಬಾ ಜಾಸ್ತಿ ಆಗಿತ್ತು. ಈಗ ನೋಡಿದ್ರೆ 125 ಕೋಟಿ OTT ರೈಟ್ಸಿಂದನೇ ಬಂದಿದೆ ಅಂತ ಹೇಳಿದರೆ, ಅಲ್ಲಿಗೆ ಚಿತ್ರದ ಬಡ್ಜೆಟ್ ಮುಗ್ದೇ ಹೋಯ್ತಲ್ವಾ ಅನ್ನುವಂಥದ್ದು ಕೂಡ ಎಲ್ಲರೂ ಮಾತಾಡ್ಕೊಳ್ತಿರುವಂತಹ ವಿಚಾರ. ಒಟ್ಟಿನಲ್ಲಿ ಹೇಳೋದಾದರೆ ಕಾಂತಾರ ಚಾಪ್ಟರ್ 1 ಇನ್ನೇನು ಶೂಟಿಂಗನ್ನು ಶುರು ಮಾಡಿದೆ, ಮುಂದಿನ ವರ್ಷದಲ್ಲಿ ತೆರೆಗೆ ಬರುವಂತಹ ತಯಾರಿಯಲ್ಲಿದೆ. ಆ್ಯಂಡ್ ಕನ್ನಡ ಸಿನಿಮಾಗಳನ್ನು OTTಯಲ್ಲಿ ತೆಗೆದುಕೊಳ್ತಿಲ್ಲ, ಕನ್ನಡದವರನ್ನು ಒಂದು ರೀತಿ ಗೌರವ ಕೊಡ್ತಿಲ್ಲ, ಕನ್ನಡದ ಸಿನಿಮಾಗಳಿಗೆ OTTಯಲ್ಲಿ ಬೆಲೆನೇ ಇಲ್ವಾ ಅನ್ನುವಂತಹ ಮಾತನ್ನು ಕಾಂತಾರ ಚಾಪ್ಟರ್ 1 ಸಿನಿಮಾ ಹುಸಿಗೊಳಿಸಿದ ಅಂತಲೇ ಹೇಳ್ಬೋದು. ಸೊ ಈ ಮೂಲಕ ಕನ್ನಡದ ಚಿತ್ರವೊಂದು OTTಯಲ್ಲಿ ಅತಿ ಹೆಚ್ಚು ಬೆಲೆಗೆ ಮಾರಾಟವಾಗಿರುವಂತಹ ಚಿತ್ರವಾಗಿ ಕಾಂತಾರ ಚಾಪ್ಟರ್ 1 ಗುರುತಿಸ್ಕೊಂಡಿದೆ. ಸೊ ಈ ಮೂಲಕ ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರಿಗೆ, ಹಾಗೆ ಅವರ ಟೀಮ್ಗೆ, ಜೊತೆಗೆ ನಿರ್ಮಾಣ ಸಂಸ್ಥೆಯಾದಂಥ ಹೊಂಬಾಳೆಯವರು ಹೆಮ್ಮೆ ಪಡಬೇಕಾದಂಥ ವಿಚಾರ. ಅಂದರೆ ಅವರ ಬಗೆಗೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾದಂತಹ ವಿಚಾರ ಅಂತ ಹೇಳ್ತಾ, ಕಾಂತಾರ ಚಾಪ್ಟರ್ 1 ಶೂಟಿಂಗ್ ಶುರುವಾಗಿರುವಂಥದ್ದಕ್ಕೆ ನಮ್ಮ ಕಡೆಯಿಂದನೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ನಿಮಗೇನು ಅನ್ನಿಸ್ತು ಕನ್ನಡದ ಚಿತ್ರವೊಂದು ಈ ರೀತಿ ಭಾರೀ ಬೆಲೆಗೆ OTTಗೆ ಸೇಲ್ ಆಗಿರೋದನ್ನು ನೋಡಿ ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಹಾಗೆ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.